ಬಿತ್ತ ಮಳೆಗಳ ಬೋಲು ಯತ್ನ ದೈವಿಕ ನಮಗೆ ಯುಕ್ತದೊಳಗೆರಡು ಮನುವಾಗೆ ಬೆಳೆ ಹುಲುಸು ಯತ್ನ ಬಿಟ್ಟರೆ ಲೋಪ ದೈವತಾಂ ಬಿಡೆ ತಾಪ ಗೊತ್ತಿಲ್ಲ ಫಲದ ಬಗೆ ಮಂಕುತಿಮ್ಮ. ಒಬ್ಬ ರೈತನಿಗೆ ಬೆಳೆ ಬೆಳೆಯೋದಿಕ್ಕೆ ಒಂದು ಅವನ ಪರಿಶ್ರಮ ಬೇಕು, ಇನ್ನೊಂದು ಮಳೆ ಬೇಕು. ಮಳೆ ಇಲ್ಲ ಅಂತಂದ್ರೆ ಬೆಳೆ ಬೆಳೆಯೋದಿಕ್ಕೆ ಸಾಧ್ಯ ಇಲ್ಲ. ಸೊ ಅದನ್ನೇ ಗುಂಡಪ್ಪನವರು ಈ ಕಗ್ಗದಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಅವನು ಶ್ರಮ ಹಾಕಿ ಬೀಜ ಬಿತ್ತುತ್ತಾನಲ್ಲ, ಅದು ಅವನ ಕೈಲಿದೆ, ಅದು ಅವನ ಪರಿಶ್ರಮದ ಮೇಲೆ ನಿಂತಿದೆ. ಅವನು ಎಷ್ಟು ಹೆಚ್ಚು ಪರಿಶ್ರಮ ಹಾಕಿ ಎಷ್ಟು ಚೆನ್ನಾಗಿ ಅದನ್ನ ಬಿತ್ತುತ್ತಾನೆ, ಸರಿಯಾದ ಮಣ್ಣನ್ನ ನೋಡಿ ಮಾಡ್ತಾನೆ, ಅವಾಗ ಬೆಳೆಗಳೆಲ್ಲ ಚೆನ್ನಾಗಾಗತ್ತೆ. ಆದ್ರೆ ಇದೆಲ್ಲ ಅವ್ನು ಮಾಡಿದ್ರು ಮಳೆ ಬರದೇ ಇದ್ರೆ ಏನು ಪ್ರಯೋಜನ ಇಲ್ಲ. ಅಕಸ್ಮಾತ್ ಅವನು ಆ ಯತ್ನವನ್ನೇ ಬಿಟ್ಬಿಟ್ರೆ ಅದು ಅವನ್ ಲೋಪ ಆಗತ್ತೆ. ಮಳೆ ಬರದೇ ಇದ್ರೆ ಅದು ಅವನ ಕೈಲಿ ಇಲ್ಲ. ಸೊ ಹಾಗಾಗಿ ಅದ್ರ ಬಗ್ಗೆ ತುಂಬಾ ಟೆನ್ಷನ್ ಆಗತ್ತೆ, ಆದ್ರೆ ತಲೆ ಕೆಡಿಸ್ಕೊಂಡ್ರು ಪ್ರಯೋಜನ ಇಲ್ಲ, ಅವನ ಕಂಟ್ರೋಲ್ ಅಲ್ಲಿ ಇಲ್ಲ, ಅದು ದೈವದ ಕಂಟ್ರೋಲ್ ಅಲ್ಲಿ ಇದೆ. ಸೊ ಹಾಗಾಗಿ ನಾವು ನಮ್ಮ ಪರಿಶ್ರಮವನ್ನ ಹಾಕ್ಬೇಕು. ಫಲ ಯಾವಾಗ ಬರುತ್ತೆ, ಯಾವಾಗ ಮಳೆ ಬಂದು ಅದ್ರ ಫಲ ನಮಗೆ ಸಿಗುತ್ತೆ, ಅದ್ರ ಬಗ್ಗೆ ನಮಗೆ ಗೊತ್ತಿರಲ್ಲ. ಹಾಗಾಗಿ ನಮ್ಮ ಯತ್ನವನ್ನ ನಾವು ಕಂಟಿನ್ಯೂ ಮಾಡ್ತಾ ಇರೋಣ. ನಮಸ್ಕಾರಗಳು.